ಏಳುತ್ತಿದ್ದೇನೆ, ಇದು ಅದ್ಭುತ. ವಾ, ಇಷ್ಟು ಎತ್ತರಕ್ಕೆ ಆಕಾಶದಲ್ಲಿ ತೇಲುತ್ತಿದ್ದೇನೆ. ಬೀಳುತ್ತಿದ್ದೇನೆ. ಏನಿದು, ಕೆಳಗೆ ಬೆಂಕಿ ಕಾಣುತ್ತಿದೆ. ಸಹಾಯ, ಇದು ನರಕ. ಇಲ್ಲಿಂದ ಹೇಗೆ ಹೊರಡುವುದು? ಇದು ನರಕನ? ಅಯ್ಯೋ, ತುಂಬಾ ಭಯ ಆಗ್ತಾ ಇದೆ. ಅಯ್ಯೋ, ತುಂಬಾ ಭಯ ಆಗ್ತಾ ಇದೆ. ಏನು ಮಾಡುತ್ತಿರುವಿರಿ ಇಲ್ಲಿ? ನಡೆ ಒಳಗೆ. ಅಯ್ಯೋ ಯಮರಾಜ, ನಾವೇನ್ ತಪ್ಪು ಮಾಡಿದ್ವಿ ಅಂತ ಈ ನರಕ ಲೋಕಕ್ಕೆ ಕರ್ಕೊಂಡ್ ಬಂದಪ್ಪ. ಹ, ನಾನು ನಿಮಗೆ ಯಮರಾಜನಾಗಿ ಕಾಣುತ್ತಿರುವೆನೆ. ಯಾರೀರು ಏ ಟಪಿಬಲ್ಲ, ಇವನು ಯಮರಾಜನ ಮುಖವನ್ನು ಹುಲುತ್ತಾನ. ಏನಂದಿ ಮಾನವ? ನಾನು ಯಮರಾಜನ? ಛೇಛೆ, ಯಮರಾಜ ಭಕ್ತ, ದೇವರ ಭಕ್ತ ನಾನು ಅಷ್ಟೇ. ಯಮರಾಜರು ಒಳಗಿದ್ದಾರೆ. ನಿಮ್ಮಂತ ರಾಕ್ಷಸರನ್ನ ಸಂಹರಿಸಲು ನನ್ನ ಇಲ್ಲನ್ನು ಕಳಿಸಿದ್ದಾರೆ. ನಾನು ಅವರ ಸೇವಕ ಅಷ್ಟೇ. ಏ ನರಮಾನವರೇ, ನಡೀರಿ ಒಳಗೆ. ಹೌದನಪ್ಪ, ನೀನು ಯಮರಾಜನ ಸೇವಕನ? ನನಗೆ ಗೊತ್ತಿರಲ್ಲಪ್ಪ. ಯಪ್ಪ, ಯಮರಾಜನ ಸೇವಕ, ನಾನು ನಿನ್ ಕಡೆ ಒಂದು ಏನೋ ಕೇಳಬೇಕಾಗಿತ್ತು ಯಪ್ಪ. ಹಾ, ಹೇಳು ಬಾಲೆ. ಈ ಅಜ್ಜಿ ಬಾಲೆನಾ? ನಾನು ಅವಾಗ್ಲೇ ಹೇಳಿದೆ, ಇವನು ಯಮರಾಜ ಅಲ್ಲ, ಅವರ ಸೇವಕ. ಹಾಗಾಗಿ ಯಾರು ಬಾಲಿ, ಯಾರು ಮುದುಕಿ, ಯಾರು ಸತ್ತು ಹೋಗಿರೋ ಪಿಂಡ ಅನ್ನೋದು ಕೂಡ ಗೊತ್ತಿಲ್ಲ ಇವ್ಗೆ. ಓ, ಸ್ಮಾಲ್ ಮಿಸ್ಟೇಕ್ ಆಯ್ತದ. ಇರ್ಲಿ ಇರ್ಲಿ, ನೀವು ಬಾಲೆ ಅಲ್ಲ, ನೀವು ಹಿರಿಯರು. ಹಿರಿಯರು ಹೇಳಿ ಹೇಳಿ ಹಿರಿಯರೇ, ತಮಗೆ ಏನಾಗಬೇಕಾಗಿತ್ತು? ಯಪ್ಪ, ಮಗನ. ಏನು ಮಗನ? ಅದು ಆರೀರಾರೀರು. ಅದು ಮಧ್ಯ ಪ್ರವೇಶಿಸಿ ಮಾತನಾಡುತ್ತಿದ್ದೀನಿ ಎಂದು ನನ್ನಲ್ಲಿ ಕ್ಷಮೆ ಕೊಡ್ತೀನಿ. ಅಲ್ಲಲ್ಲ, ನಿಮ್ಮಲ್ಲಿ ಕ್ಷಮೆ ಕೇಳುತ್ತೀನಿ. ಅದೇನು ಗೊತ್ತಾ, ಅವ್ರು ಕೇಳಿದ್ದು ಮಗನ ಅಂದ್ರೆ ಸನ್. ಓ, ನಿಮ್ಗೆ ಗೊತ್ತಾಗಲ್ಲನ? ಪುತ್ರ ಪುತ್ರ ಅಂತ. ಓ, ಪುತ್ರನೇ? ಹಾ, ಹೇಳಿ ಮಾತುಶ್ರೀ. ಓ, ಮಾತುಶ್ರೀಯವರು ಬಹಳ ಖುಷಿಯಲ್ಲಿದ್ದಾರೆ. ಹಾ, ಹೇಳಿ ಮಾತುಶ್ರೀ ಅವರೇ, ಏನು ನಿಮ್ಮ ಆಜ್ಞೆ? ಅದು ಮೈ ಡಿಯರ್ ಪುತ್ರ, ನಾನು ಸಾಯುವಾಗ ಭೂಲೋಕದಲ್ಲಿ ನಾ ಮಲಗುವ ಮಂಚದ ಪಕ್ಕದಲ್ಲಿಯೇ ನನ್ನ ಎಲ್ಲಾಡಿಕೆ ಚೀಲವನ್ನು ಬಿಟ್ಟು ಬಂದು ಬಿಟ್ಟಿದ್ದನಲ್ಲ, ಅದಕ್ಕೆ ಹಾ, ಅದಕ್ಕೆ ತಾವು ಕರಡಿ ತೋರಿ ನನ್ನ ಎಲ್ಲಾಡಿಕೆ ಚೀಲನ ಇಲ್ಲಿ ತರಿಸ್ಕೊಡ್ಬೇಕಾಗಿ ವಿನಂತಿ ವಿನಂತಿ. ರಿಕ್ವೆಸ್ಟ್ ಪುತ್ರನೇ, ಈ ಮಾತೆಯನ್ನು ಅಲ್ಲಲ್ಲ, ಈ ಮಾತೆಯ ರಿಕ್ವೆಸ್ಟ್ ಅನ್ನು ನೀವು ಪ್ಲೀಸ್ ಪ್ಲೀಸ್ ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ. ಅಂದರೆ ಏನು? ನೀನು ಮರಳಿ ಭೂಲೋಕಕ್ಕೆ ಹೋಗಬೇಕೆ? ಭೂಲೋಕ ಕಳಿಸ್ತೇನಪ್ಪ. ಪುತ್ರ ಪುತ್ರ, ಈ ಮಾತುಶ್ರೀ ಧನ್ಯವಾದ ಧನ್ಯವಾದಗಳು. ಸರಿ ಸರಿ, ನನ್ನನ್ನು ಭೂಲೋಕಕ್ಕೆ ಕಳಿಸುವಿಯಾ ಪುತ್ರ? ಹೇ ಮಾತುಶ್ರೀ ಅವರೇ, ನಿಮ್ಮ ವಯಸ್ಸಿಗೆ ನಾನು ಬೆಲೆ ಕೊಟ್ಟಿರುವುದಾಗಿ ನಾನು ನಿಮಗೆ ಮಾತುಶ್ರೀ ಅಂತ ಕರೆದಿರುವೆನು. ಅದರ ಬದಲು ನೀವೇನಾದರೂ ಭೂಲೋಕಕ್ಕೆ ಹೋಗುವೆವು ಎಂದರೆ ಕುದಿಯುತ್ತಿದೆ ಅಲ್ಲಿ ಒಳಗಡೆ ಎಣ್ಣೆ. ಆ ಎಣ್ಣೆಯ ಬಾಂಡಲಿಯಲ್ಲಿ ನಿಮ್ಮನ್ನು ಹಾಕಿ ಹಾಗೆ ಮಿರ್ಚಿನ ಕರೆಯುತ್ತಾರಲ್ಲ, ಹಾಗೆ ನಿಮ್ಮನ್ನು ಕರೆಯಲು ನನ್ನ ಸೇವಕರಿಗೆ ಆಜ್ಞಾಪಿಸುತ್ತೇನೆ. ಎಲ್ಲೋ ಸೇವಕರೇ, ಎಲ್ಲಿದ್ದೀರಾ? ಬನ್ನಿ, ಈ ಮುದುಕಿಯನ್ನು ಒಳಗೆ ಕರ್ಕೊಂಡು ಹೋಗಿ ಬಾಂಡಲಿಯಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ ಕರುಂ ಕುರುಂ ಕರುಂ ಕುರುಂ ಹಾಗೆ ಕರಿದು ಬಿಡಿ ಒಳ್ಳನ್ನ. ಅಯ್ಯೋ ಮೈ ಡಿಯರ್ ಸನ್, ಬೇಡ ಬೇಡ ನನ್ನ ಬಾಣಲೆಯಲ್ಲಿ ಹಾಕಿ ಕರೆಕೋಬೇಡಪ್ಪ. ನೀನು ಅದನ್ನ ಮಿರ್ಚಿ ಮಾಡ್ಕೊಂಡು ಪಕೋಡ ಮಾಡ್ಕೊಂಡು ತಿನ್ನೋದು ಬೇಡ. ನನ್ನ ಅಡಿಗೆ ಚೀಲನು ಬೇಡ. ಆದ್ರೆ ಇಲ್ಲಿ ಯಾವುದರ ಅಂಗಡಿ ಐತೆ ನಮ್ಮ ಮಗನ? ಅಂಗಡಿ ಇದ್ರೆ ಅಂಗಡಿ ಒಳಗಡೆ ಸ್ವಲ್ಪ ಎಲ್ಲಾಡಿಕೆ ಸುಣ್ಣನ ತರ್ಸಾಕ ಸ್ವಲ್ಪ ಹೇಳಯ್ಯಪ್ಪ ನಿನ್ನ ಸೇವಕರಿಗೆ. ಎಲ್ಲ ಮುದುಕಿ, ಏನಂತ ತಿಳಿದಿರುವೆ ನನ್ನನ್ನ? ನನ್ನನ್ನು ಬದಲಿಗೆ ಈ ಲೋಕವನ್ನು ಏನಂತ ತಿಳಿದಿರುವೆ? ನೀನು ಸತ್ತು ಬಂದಾಯ್ತು, ಇನ್ಯಾವ ನಿನ್ನ ಎಲ್ಲಡಿಕಿ? ಅದು ಕೂಡ ಸತ್ತು ಹೋಗಾಯ್ತು. ನಡೆ ಒಳಗೆ.
ಬಿಡಕ್ಕಾಗಲ್ಲಪ್ಪ. ಅದಕ್ಕೆ ಯಪ್ಪ ಒಂದ್ಸತಿ ಅನುಮತಿ ಕೇಳ್ತಾ ಇದ್ದೀನಿ ಪ್ಲೀಸ್. ನನ್ನ ಭೂಲೋಕ ಕಳ್ಸ್ಬಿಡು. ನಾನು ಪಟ್ಟ ಹೋಗಿ ಎಲ್ಲಾಡಿಕೆ ಚೀಲ ತಗೊಂಡು ಆ ಎಲ್ಲಾಡಿಕೆ ಚೀಲ ಒಳಗೆ ಉಂಗ್ರ ಐತನ ಅಂತ ನೋಡ್ತೀನಿ. ಇರ್ತೈತೆ ಬಿಡು. ಅದು ಉಂಗ್ರ ಅಂತ ತಗೊಂಡ್ಬಿಟ್ಟು ಬಂದ್ಬಿಡ್ತೀನಿ. ಯಾಕಂದ್ರೆ ನನ್ನ ಪತಿ ದೇವರು ನನ್ನ ಜೊತೆನೇ ಇರ್ಬೇಕನ್ನೋದು ನನ್ನ ಆಸೆಪ್ಪ. ಅದಕ್ಕೆ ಎಲ್ಲ ಮುದುಕಿ, ನಿಂದು ಎಂತ ಮನೋಕಾಮನೆ. ಹಾ, ಓ ಇಷ್ಟ ಆಯ್ತನ? ಏನು ಇಷ್ಟ? ತಿಲೆಕಾಯಿ ಪಿಂಡ, ನಡೆ ಒಳಗೆ. ಒಳಗೋಗಿ ಎಲ್ಲರಿಗೆ ಕೊಡ್ತೀನಪ್ಪ. ಹಾ, ಇಲ್ಲ. ಅಲ್ಲ ಬೇಯಮ್ಮ, ಅವ ಯಾಕೆ ಒಳಗೆ ಹೋಗಿ ಕೊಡ್ಬೇಕು ಬೇ ನಿನಗ? ಅವನ ಹೆಂಗೆ ಭೂಲೋಕ ಕಳ್ಸನ ನಮ್ಗೆ ನಿನ್ನ ಎಲ್ಲಕ್ಕೆ ಚೀಲ ತಂಬರಕ? ಸುಮ್ಮನಿರ ಬೇ, ಇಲ್ಲೇ ಸತ್ತು ಬಂದ್ಬಿಟ್ಟಿದಿ. ಇನ್ಯಾ ಎಲ್ಲಾಡಿಕೆ ಚೀಲ? ಏನು ಇಲ್ಲ, ಈ ದೇಹನೇ ನಶ್ವರ ಹಾಗಾಗ್ಬಿಟ್ಟಿದೆ. ಹೇ ಪಾಂಡುರಂಗ ಪ್ರಭು ವಿಠಲ ವೇಣುಗೋಪಾಲ ಅಂತ ಹಾಡ್ಬೇಕು ಈ ವಯಸ್ಸಿನಾಗ. ಅದನ್ನ ಬಿಟ್ಟು ಎಲ್ಲಾಡಿಕೆ ಅಂತೆ, ಲವ್ ಅಂತೆ, ಆಕೆ ಗಂಡ ಏನೋ ಕೊಡ್ಸಿರೋ ಉಂಗ್ರ ಅಂತೆ. ಬೇ ಬಾಯ್ ಮುಚ್ಕೊಂಡು ನಡಿ ಬೇ, ಮುಂದೆ ಏನಾಗುತ್ತೆ ಅಂತ ನೋಡೋಣ. ಇನ್ನೇನಾಗುತ್ತ ಹೇಳಿದ್ನಲ್ಲ, ಬಾಂಡ್ಲಿ ಒಳಗೆ ಕರೀತಾರಂತ. ಹೌದು, ನಮಸ್ಕಾರ ರೀ ಯಮರಾಜರ ಸೇವಕರೇ. ಬಾಂಡ್ಲಿ ಒಳಗೆ ಕರಿತಿರಲ್ಲ, ಆ ಎಣ್ಣೆ ಕುದಿತಿರ್ತ ಏನ ತಣ್ಣಗಾಗಿರ್ತದ? ಏನು ಮೀಡಿಯಂ ಫ್ಲೇಮ್ನಾಗ ಇಟ್ಟಿರ್ತಾರ? ಹೆಂಗೆ ಹಾಕಿ ನಮ್ಮನ್ನ ಕರಿತೀರಿ? ಅಯ್ಯೋ ಮರೆಯ, ಹೆಂಗಾದ್ರೂ ಕರೀಲಿ ಬಿಡು, ಸತ್ಬಿಟ್ಟ ಬಂದೇವಿ, ಇನ್ನೇನ್ ಮಾಡಕ್ಕಾಗತ್ತ? ನಡಿ, ಮೋಡಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ. ನಡ್ರು, ಮುಂದ್ ನಡ್ರಿ, ಸಾಗಲಿ ಸಾಗಲಿ. ಅಯ್ಯೋ ಯಮರಾಜ, ಎಂತ ಭೂಲೋಕದ ಜನಪ ಇವರು. ಹಾ, ಮಾನವರು ಸರಿ ಇಲ್ಲ ಬಿಡು. ಈ ಭೂಲೋಕದ ಮಾನವರು ಒಂಥರ ಹುಚ್ಚರ. ನನಗೂ ಹಾಗೆ ಅನಿಸ್ತಾ ಇದೆ. ಅದು ಒಂದು ಸ್ಮಾಲ್ ರಿಕ್ವೆಸ್ಟ್ ಐತ್ರಿ ಯಮರಾಜರ ಸೇವಕರೇ. ಏನಪ್ಪ ಈ ಭೂಲೋಕದ ವಯಸ್ಸಾದ ಮುದುಕಿ? ಹಾ, ಈಕೆಗೆ ಮುದುಕಿ ಎಂದು ಮಾತುಶ್ರೀ ಎಂದು ಹಿರಿಯರೇ ಅಂತ ಕರೆಯಲು ಏನಂತ ಕರೀಲಿ ಅಂತೀನಿ. ಈ ಮುದುಕಿ ಒಂದೊಂಥರ ನಾಡಕತ್ತಿ. ಏನ್ ಮಾಡಿ ಹೇಳಿ ಮಾತುಶ್ರೀ ಅವರೇ. ಏನು ಹೇಳಿ ಮಾತುಶ್ರೀ ಅವರೇ? ಅದೇನು ಗೊತ್ತನಪ್ಪ, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು, ಹಾಗ ನಮ್ಮ ಪ್ರೀತಿಯ ಮಗ ಪುನೀತ್ ರಾಜ್ಕುಮಾರ್ ಅವರು, ಹಾಗೆ ನಮ್ಮಮ್ಮ ಅದೇ ಗಾನ ಕೋಗಿಲೆ ಎಸ್ ಜಾನಕಿ ಅವರು, ಆಮೇಲೆ ಮೊನ್ನೆ ತೀರ್ಕೊಂಡಲ್ಲ ಪಾಪ ಆ ಹಿಂದಿ ನಟ ಹೇಮಮಾಲಿನ ಒಬ್ಬರ ಮಾಡ್ಬಿಟ್ಟು ಹೋದ್ರ ಪಾಪ. ಅವರೆಲ್ಲ ಅದಪ್ಪ ಧರ್ಮೇಂದ್ರ, ಅವರೆಲ್ಲ ತೀರ್ಕೊಂಡು ಎಲ್ಲಿ ಹೋಗಿರ್ಬೇಕು? ಅವ್ರು ಇಲ್ಲೇ ಅದಾರನಪ್ಪ, ಏನ ಸ್ವರ್ಗಕ್ಕೆ ಹೋಗ್ಯಾರ ಅವರು? ಅವರೆಲ್ಲ ನರಕಕ್ಕೆಲ್ಲ ಹೋಗಲ್ಲ ಬಿಡು. ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರೆಲ್ಲದರ ಎಲ್ಲಿ ಸ್ವರ್ಗ ಲೋಕದಲ್ಲೇನ ಹಾಡು ಕೇಳ್ತಾ ಇದ್ರಲ್ಲ ಶಿವ ಪಾರ್ವತಿ ಅವರು ಅವ್ರದ್ದು. ಎಲ್ಲ ಮಾನವ ಮುದುಕಿಯೇ, ಏನು ನಿನ್ನ ಮಾತು? ಅವರು ಅಂತಹ ದೊಡ್ಡ ವ್ಯಕ್ತಿಗಳು, ಮನಸ್ಸಿನಲ್ಲಿ ಬಂಗಾರ ಇರುವಂತಹ ದೊಡ್ಡ ಮನಸ್ಸಿನ ವ್ಯಕ್ತಿಗಳು. ಅವರೆಲ್ಲ ನರಕದಲ್ಲಿ ಇರೋದಿಲ್ಲ, ಅವರೆಲ್ಲ ಸ್ವರ್ಗಲೋಕದಲ್ಲಿ ಆಸೀನರಾಗಿ ಹೇಗಿದ್ದಾರೆ ಅಂತ ನಿನ್ಗೇನು ಗೊತ್ತು? ನಿನ್ನಂತಹ ಮಾನವರು ಮಾತ್ರ ನರಕಕ್ಕೆ ಹೋಗುವುದು, ಅದು ಬೇರೆ. ನಿನ್ನಂತಹ ಪಾಪ ಮಾಡಿದಂತಹ ವ್ಯಕ್ತಿಗಳು ಮಾತ್ರ ನರಕಕ್ಕೆ ಬರೋದು, ಗೊತ್ತಾ? ಅವರೆಲ್ಲ ಸ್ವರ್ಗ ಲೋಕದಲ್ಲಿ ಆರಾಮಾಗಿದ್ದಾರೆ ಅಂತ ನಾನು ಅವ್ರನ್ನ ಭೇಟಿ ಆಗ್ಬೇಕಲ್ಲ, ಅದಕ್ಕೆ ನನ್ನ ಸ್ವರ್ಗ ಕಳಿಸ್ತೇನಪ್ಪ. ಎಲ್ಲ ಮಾನವ ಮುದುಕಿಯೇ, ನೀನು ಸ್ವರ್ಗಕ್ಕಲ್ಲ ನರಕಕ್ಕೆ ಹೋಗೋದು. ನಡಿ, ಇಲ್ಲಿಂದ ನಡೆ. ಎಲ್ಲಿ ಯಮರಾಜರ ಸೇವಕರೇ? ಯಾರೀರೋ ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಿ ಕರೆಯಕ? ಮಾತು ಸಾಕು, ನಡೆಯಿರಿ ಮುಂದೆ. ಹಿಂದೆ ಇನ್ನೂ ಸುಮಾರು ಜನಗಳು ಇದ್ದಾರೆ, ಇನ್ನೂ ಬರ್ತಾನೇ ಇದ್ದಾರೆ. ಅವನ್ನೆಲ್ಲ ಕಂಟ್ರೋಲ್ ಮಾಡ್ಬೇಕಂದ್ರೆ ನಮಗೆ ತುಂಬಾ ಕಷ್ಟವಾಗುತ್ತದೆ. ನಡೆಯಿರಿ ನೀವು ಮುಂದೆ ಹೋಗಿ, ನರಕ ಲೋಕದಲ್ಲಿ ಆಸೀನರಾಗಿ ಇನ್ನೇನು ಬರ್ತಾರೆ ನಮ್ಮ ಯಮರಾಜರು. ಹೋಗಿ. ನಡ್ರಪ್ಪ, ನಡ್ರಿ, ಮುನ್ನಡ್ರಿ. ಹಿಂದೆ ಬರೋರ್ ಗೇಟ್ ಜಗ ಮಾಡ್ಕೊಡ್ರಿ. ನಡ್ರಿ, ಮುನ್ನಡ್ರಿ. ಮುದುಕಿ ಮುನ್ನಡಿ. ಏನಪ್ಪ ಮುಂದಡಿಬೇಕಾ? ಹ್ಞೂನಪ್ಪ, ನನ್ನ ತಾನೆ ಮುಂದೆ ಕಳಿಸಿದ್ದ, ನಾ ಮುಂದೆ ಇರೋದು. ಮೊದಲು ನನಗೆ ಎಣ್ಣೆ ಹಾಕಿ ಚೆನ್ನಾಗಿ ಕರಿತಾರಂತ. ಅಯ್ಯೋ ಪಾಪ, ಅಲ್ಲಲ್ಲ ಪಾಪ ಅಲ್ಲ, ನಾನೇ ಪಾಪ ಏನಾದರೂ ಮಾಡ್ಬಿಟ್ಟಿನೋ ಏನೋ. ನನ್ನ ಹೋಗೋಣ.